ಸ್ಪೋರ್ಟ್ಸ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಕರ್ನಾಟಕ ತಂಡದ ಅನುಭವಿ ಆರಂಭಿಕ ಬ್ಯಾಟ್ಸ್ಮನ್ ರಾಬಿನ್ ಉತ್ತಪ್ಪ ಸುವರ್ಣ ನ್ಯೂಸ್ ಜೊತೆ ಮನಸ್ಸನ್ನು ಬಿಚ್ಚಿ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ರವಿ ಎಸ್ ಜೊತೆ ಸಂದರ್ಶನದಲ್ಲಿ ತಮ್ಮ ಮನದ ಆಸೆಯನ್ನು ಬಹಿರಂಗಗೊಳಿಸಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡೋಣ. ಕರ್ನಾಟಕ ತಂಡದ ಸ್ಫೋಟಕ ಆರಂಭಿಕ ರಾಬಿನ್ ಉತ್ತಪ್ಪ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ರಾಬಿನ್, ಫಸ್ಟ್ ಆಫ್ ಆಲ್ ಫೈನಲ್ಗೆ ಹೋಗಿದ್ದಾರೆ, ಕಂಗ್ರಾಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ನಿಮಗೆ? ಇದ್ದಕ್ಕಿದ್ದಂಗೆ ಟೀಮಲ್ಲಿ ಜೂನಿಯರ್ಸ್ ಪ್ಲೇಯರ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಹೇಗೆ ಅನ್ಸುತ್ತೆ? ನನ್ನ ಪ್ರಕಾರ ಜೂನಿಯರ್ಸ್ ಮಾತ್ರ ಅಲ್ಲ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾವ್ರೆ. ನೀವು ನೋಡಿದ್ರೆ ಅಂದರೆ ನಮ್ಮ ಆ್ಯಕ್ಚುಲಿ ಟೀಮೇ ತುಂಬ ಯಂಗ್ ಟೀಮು. ಸೊ ನೋಡಿದ್ರೆ ಎಲ್ಲರೂ ಪರ್ಫಾರ್ಮ್ ಮಾಡ್ತಾರೆ. ಮಿಥುನು ಮಾಡ್ತಾ ಇದ್ದಾನೆ, ವಿನಯನು ಮಾಡ್ತಾ ಇದ್ದಾನೆ, ಅರವಿಂದು ಆಡಿದ್ದಾಗ ನಾನು ಮಾಡಿದೆ, KL ಮಾಡ್ತಾವನೆ, ಗಣೇಶ್ ಸತೀಶು ಮಾಡ್ದ, ಅಮಿತ್ ವರ್ಮಾ ಕಮ್ ಬ್ಯಾಕ್ ಮಾಡ್ದ, ಅವನು ಮಾಡ್ದ. ಸೊ ಎಲ್ಲರೂ ಮಾಡ್ತಾರೆ. ಕರುಣ್ ನಾಯರ್ ಚೆನ್ನಾಗಿ ಮಾಡ್ತಾನೆ, ಶ್ರೇಯಸ್ ಚೆನ್ನಾಗಿ ಮಾಡ್ತಾನೆ, ಮನೀಶ್ ಚೆನ್ನಾಗಿ ಮಾಡ್ತಾನೆ. ಸೊ ಹಂಗೆ ನೋಡಿದ್ರೆ ಎಲ್ಲ 11 ಚೆನ್ನಾಗಿ ಮಾಡ್ತಾರೆ. ಸೊ ನನ್ನ ಪ್ರಕಾರ ಎಲ್ಲ ಬೌಲರ್ಸ್ ಅವ್ರ ಪಾಡಿಗೆ ಚೆನ್ನಾಗಿ ಮಾಡ್ತಾರೆ, ಬ್ಯಾಟ್ಸ್ಮನ್ ಅವ್ರ ಪಾಡಿಗೆ ಚೆನ್ನಾಗಿ ಮಾಡ್ತಾರೆ. ಫೀಲ್ಡಿಂಗ್ ಮಾಡ್ತಿರೋ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಸೊ ನನ್ನ ಪ್ರಕಾರ ಅದರಿಂದ ನಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. 2009 ಫೈನಲ್ ಹೋಗಿದ್ರಿ ನಿಮ್ಮ ಕ್ಯಾಪ್ಟನ್ಶಿಪ್ಪಲ್ಲಿ. ಈಗ 4 ವರ್ಷದ ನಂತರ ಬಂದಿದ್ದೀರಾ. ಸೊ ಎಷ್ಟು ಈ ಸಲ ಗೆಲ್ಲಬೇಕನ್ನೋ ಹುಮ್ಮಸ್ಸು ಎಷ್ಟಿದೆ? ತುಂಬ ಜಾಸ್ತಿನೇ ಇದೆ. ಯಾಕಂದರೆ ಹೋದ ಸಲ 6 ರನ್ನಿಂದ ಸೋತಿದ್ದೀವಿ. ಸೊ ಆ ನೋವು ಇನ್ನೂ ಜ್ಞಾಪಕ ಬರುತ್ತೆ. ಆ ಮೈಸೂರಲ್ಲಿ ಸೋತಿದ್ದ ಮ್ಯಾಚು ಎಲ್ಲರಿಗೂ ಇನ್ನೂ ತುಂಬ ಜ್ಞಾಪಕ ಬರುತ್ತೆ. ಆದರೆ ನಮ್ಮ ಟೀಮಲ್ಲಿ ಇವಾಗ ಒಂದು ವಿಶ್ವಾಸ ಇದೆ. ಪ್ರತಿ ಜನ ನೋಡಿದ್ರೆ, ಎಲ್ಲರೂ ನೋಡಿದ್ರೆ ಒಂಥರ ತುಂಬ ಸ್ಟ್ರಾಂಗಾಗಿ ವಿಶ್ವಾಸ ಇದೆ ಅಂತ, ನಾವು ಗೆಲ್ತೀವಿ ಅಂತ. ಸೊ ಆ ವಿಶ್ವಾಸ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಸ್ ಪ್ಲೇಯರ್ ಟೀಮಲ್ಲಿರುವಾಗ ಆ ಬಿಲೀಫನ್ನು ನೋಡಿದ್ರೆ ಟೀಮಲ್ಲಿ ತುಂಬ ಖುಷಿ ಆಗುತ್ತೆ. ತುಂಬ ಕಾನ್ಫಿಡೆನ್ಸೇ ಹಂಗೆ ಬಂದುಬಿಡುತ್ತೆ. ಎಂಜಾಯ್ ಮಾಡ್ತೀವಿ, ಆಡೋಕ್ಕೆ ನೋಡ್ತೀವಿ ಒಟ್ಟಿಗೆ ಗುಂಪಲ್ಲಿ. ಸೊ ಡೆಫಿನೆಟ್ಲಿ ಆಸೆ ತುಂಬ ಇದೆ. ನಾವು ಗೆಲ್ತೀವಿ ಅಂತ ನಮಗೆ ಕಂಪ್ಲೀಟ್ಲಿ ನಂಬಿಕೆ ಇದೆ. ಇಲ್ಲ, ಕರ್ನಾಟಕ ರಣಜಿ ಟೀಮ್ ನೋಡ್ತಾ ಇದ್ರೆ ಎಲ್ಲ 97 2000 ಆಸ್ಟ್ರೇಲಿಯಾ ಟೀಮ್ ಇದು ನೋಡ್ದಂಗೆ ಆಯ್ತದೆ. ಯಾಕಂದರೆ ಯಾರ ಮೇಲೂ ಟೀಮ್ ಡಿಪೆಂಡ್ ಆಗಿಲ್ಲ, ಯಾರೋ ಬರ್ತಾರೆ ಆಡ್ತಾರೆ, ಒಟ್ಟಿನಲ್ಲಿ ಅವ್ರ ರೋಲ್ ಅವ್ರು ನಿಭಾಯಿಸ್ತಿದ್ದಾರೆ. ಸೊ ಇದರಿಂದ ಕ್ಯಾಪ್ಟನು ಮತ್ತು ಸೀನಿಯರ್ಸ್ ಪ್ಲೇಯರ್ ಮೇಲಿನ ಪ್ರೆಷರ್ ಎಷ್ಟು ಕಮ್ಮಿ ಆಗಿದೆ? ಪ್ರೆಷರ್ ನಮ್ಮ ಮೇಲೆ ಪ್ರೆಷರ್ ಎಷ್ಟಿರೋದು ಅಷ್ಟೇ ಇರುತ್ತೆ. ಆದರೆ ಇಂಪಾರ್ಟೆಂಟ್ ಏನಂದರೆ ಈಚ್ ಇಂಡಿವಿಜುವಲ್ ಅವ್ರ ರೋಲ್ ಆಡಬೇಕು ಟೀಮಲ್ಲಿ. ಸೊ ನನ್ನ ರೋಲ್ ನಾನು ಆಡಬೇಕು ಟೀಮ್ಗೋಸ್ಕರ, KL ರಾಹುಲ್ ರೋಲ್ ಆಡಬೇಕು ನಮ್ಮ ಟೀಮ್ಗೋಸ್ಕರ. ಸೊ ಈಚ್ ಪ್ಲೇಯರಿಗೆ ಒಂದೊಂದು ರೋಲ್ ಇದೆ, ಅವ್ರಿಗೆ ಗೊತ್ತು ಆ ರೋಲ್ ಏನಂತ. ಸೊ ನಿಮ್ಮ ಟೀಮ್ ಈಗ ಪ್ರಾಕ್ಟೀಸ್ ಎಲ್ಲ ನೋಡ್ತಾರೆ, ನಿಮಗೆಲ್ಲೋ ಫೈನಲ್ ಆಡ್ತಾ ಇದೀವಿ ನಾವು ಅನ್ನೋ ಪ್ರೆಷರೇ ಇಲ್ಲ, ಎಲ್ಲರೂ ಆರಾಮಾಗಿ ಆಡ್ತಾಯಿದ್ರೆ, ತುಂಬ ಕಾಮ್ ಆಗಿದ್ದೀರಾ. ಸೊ ಏನು ಲೀಗಲ್ಲಿ ಆಡಿದ್ರೆ ಅದೇ ಮೆಂಟಾಲಿಟಿಲೇ ಈಸಿಯಾಗಿ ತೊಗೊಂಡು ಆಡ್ತಾ ಇದ್ದೀರಾ, ಅಂದರೆ ಪ್ರೆಷರ್ ಇಲ್ವಾ ಅಂತ ಕೇಳಿ? ಇಲ್ಲ, ಅಂಥ ಪ್ರೆಷರ್ ಏನೂ ಇಲ್ಲ. ನಾವು ಅಟ್ ದಿ ಎಂಡ್ ಆಫ್ ದ ಡೇ ನೋಡಿದ್ರೆ ಫೈನಲ್ ಇದ್ರೂ, ಮೊದಲನೇ ಮ್ಯಾಚ್ ಇದ್ರೂ ಇಟ್ಸ್ ಕ್ರಿಕೆಟ್ ಮ್ಯಾಚ್ ಅಲ್ವಾ. ಸೊ ನಮ್ಮ ರೋಲ್ ಆಡಬೇಕು. ನಮ್ಮ ಮ್ಯಾಚಿಗೆ ಬೇರೆ ಮ್ಯಾಚಿಗೆ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಹಾಗೆ ಈ ಮ್ಯಾಚಿಗೂ ಪ್ರಿಪೇರ್ ಮಾಡ್ತೀವಿ. ಸೊ ಮಹಾರಾಷ್ಟ್ರ ಟೀಮು ಸೀಮರ್ಸ್ ತುಂಬ ಚೆನ್ನಾಗಿದ್ದಾರೆ. ಸ್ಟಾರ್ಟಿಂಗ್ ಹೊಸ ಬಾಲ್ ತುಂಬ ಚೆನ್ನಾಗಿ ಆಗ್ತಾರೆ, ವಿಕೆಟ್ ತುಂಬ ಬೀಳ್ತಾ ಇದೆ. ಸೊ ಇದರಿಂದ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿಗೆ ಇದೆ ಅನ್ಸಲ್ವಾ? ಡೆಫಿನೆಟ್ಲಿ ನಮ್ಮ ಆ್ಯಸ್ ಎನ್ ಓಪನರ್ ನಮ್ಮ ರೋಲ್ ಏನಂದರೆ ವಿಕೆಟ್ ಕಳ್ಕೊಬಾರ್ದು, ಟೀಮ್ಗೆ ಒಂದು ಒಳ್ಳೆ ಫೌಂಡೇಶನ್ ಮಾಡಬೇಕು, ಹೊಸ ಬಾಲ್ನ ನೋಡ್ಕೋಬೇಕು. ಕೆಳಗೆ ಆಡೋವರ ಬ್ಯಾಟ್ಸ್ಮನ್ಗೆ ಹೊಸ ಬಾಲ್ ಆಡಿಸ್ಬಾರ್ದು. ಒಂಚೂರು ಬಾಲ್ ಹಳೇದಾದ್ಮೇಲೆ ಬಂದರೆ ಪರವಾಗಿಲ್ಲ, ಅವ್ರು ಇನ್ನೂ ಕಂಫರ್ಟಬಲ್ ಆಗಿ ಆಡ್ತಾರೆ. ಸೊ ನಮ್ಮ ರೋಲ್ ಏನಂದರೆ ಅಲ್ಲಿ ಹೋಗ್ಬಿಟ್ಟು ಆ ನ್ಯೂ ಬಾಲ್ ನೋಡ್ಕೊಳ್ಳೋದು, ಆಡ್ಬಿಡೋದು ಕಂಪ್ಲೀಟ್ಲಿ, ಅದನ್ನು ಒಂಚೂರು ಹಳೇದು ಮಾಡೋದು ಆ ಬಾಲ್ನ. ಈ ಸಲ ನೋಡ್ತಾ ಇದ್ರೆ ತುಂಬ ಜನ ಪ್ಲೇಯರ್ಗಳು ಚೆನ್ನಾಗಿ ಆಡ್ತಿದ್ದಾರೆ. ಸೊ ಟೀಮ್ ಇಂಡಿಯಾಗೆ ಹೋಗಿ ನಿಮ್ಮನ್ನೂ ಸೇರಿದಂತೆ ತುಂಬ ಜನಕ್ಕೆ ಹೆಚ್ಚಿನ ಅವಕಾಶ ಇದೆ. ಸೊ ಒಂದು ವೇಳೆ ರಣಜಿ ಗೆದ್ರೆ ಕರ್ನಾಟಕದಿಂದ ಮತ್ತೆ ಏನು ಆ 98 ಆ ಟೈಮಲ್ಲಿ ಏನು ಕರ್ನಾಟಕ ಪ್ಲೇಯರ್ಗಳು ಇದ್ದರು ಟೀಮ್ ಇಂಡಿಯಾದಲ್ಲಿ, ಆ ರೀತಿ ಒಂದು ಮತ್ತೆ ಮರುಕಳಿಸ್ಬೋದಾ? ಡೆಫಿನೆಟ್ಲಿ. ಆದರೆ ಆಬ್ವಿಯಸ್ಲಿ ನಮಗೆ ಅದ್ರ ಬಗ್ಗೆ ನಮ್ಮ ಕಂಟ್ರೋಲಲ್ಲಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋದು ನನ್ನ ಪ್ರಕಾರ ತಪ್ಪಾಗಿರುತ್ತೆ. ಯಾಕಂದರೆ ನಮ್ಮ ಕಂಟ್ರೋಲಲ್ಲಿರೋದು ಆಡೋದು, ಗೆಲ್ಲೋದು, ಹೋಗಿ 100% ಕೊಡೋದು. ಇನ್ಫ್ಯಾಕ್ಟ್ ಗೆಲ್ಲೋದು ಅಲ್ಲ, ಹೋಗಿ 100% ಕೊಡೋದು, ಕಷ್ಟಪಡೋದು, ಮತ್ತು ನಮ್ಮ ಬೆಸ್ಟ್ ಹಾಕೋದು ಈಚ್ ಮ್ಯಾಚಲ್ಲಿ, ಅದು ನಮ್ಮ ಕಂಟ್ರೋಲಲ್ಲಿದೆ. ಸೊ ಅದು ತುಂಬ ಚೆನ್ನಾಗಿ ಮಾಡಿದ್ರೆ ಈ ಕಂಟ್ರೋಲಲ್ಲಿ ಇರದೇ ಇರೋ ವಿಷಯ will automatically take care of itself. Okay, Robin, all the best. Thank you very much. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.